ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ. ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಇಲ್ಲಿ ಮೀನಾಕ್ಷಿ ಲಗೇಜ್ ಸಮೇತ ಮನೆ ಬಾಗ್ಲ ಹತ್ರ ಹೋಗಿ ನಿಂತಿರ್ತಾರೆ. ಆದಿ ನಿನ್ ಕೊನೆ ನಿರ್ಧಾರ ಮದ್ವೆ ಆಗಲ್ಲ ಅಂತಾನೆ, ಆದ್ರೆ ನನ್ ಕೊನೆ ನಿರ್ಧಾರ ಇದೆ, ನೀನು ಚೆನ್ನಾಗಿರ್ಬೇಕನ್ನೋದು ನನ್ನ ಆಸೆ. ಆದಿ ನನ್ನ ಆಸೆಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ನನ್ನ ಅಸ್ತಿತ್ವಕ್ಕೂ ಬೆಲೆ ಇಲ್ಲ ಅಂತಾನೆ ಅರ್ಥ. ಅದಕ್ಕೋಸ್ಕರ ಇನ್ ಮುಂದೆ ನಾನು ಇಲ್ಲಿರೋದಿಲ್ಲ ಅಂತ ಮೀನಾಕ್ಷಿ ಹೇಳ್ತಿದ್ರೆ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಅದಕ್ಕೆ ಅಂತ ಹೇಳಿ ಇಲ್ಲಿ ಮೀನಾಕ್ಷಿ ಇನ್ನೇನೋ ಮನೆಯಿಂದ ಆಚೆ ಕಾಲನ್ನ ಇಡ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಆದಿ ಭಯಕ್ಕೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ಮೀನಾಕ್ಷಿಗಂತೂ ತುಂಬಾ ಖುಷಿ ಆಗುತ್ತೆ. ನಾನು ಹುಡುಗಿ ನೋಡಕ್ ಬಂದ್ರೆ ನಿಮ್ಗೆ ಖುಷಿ ಅಲ್ವಾ, ನಿಮ್ ಖುಷಿನೇ ನನ್ಗೆ ಖುಷಿ, ನಾನು ಬರ್ತೀನಿ ಅಂತ ಆದಿ ಹೇಳ್ತಾರೆ. ಮನೆಯವರೆಲ್ಲ ಖುಷಿ ಆಗ್ತಾರೆ. ರೆಡಿಯಾಗಿ ಬರ್ತೀನಿ ಅಂತ ಆದಿ ಹೋಗ್ತಾರೆ. ಆಮೇಲೆ ಎಲ್ಲರೂ ರೆಡಿಯಾಗಿ ಕಾರಲ್ಲಿ ಬರ್ತಿರ್ತಾರೆ. ಆದಿ ಪಕ್ಕ ಮೀನಾಕ್ಷಿ ಕೂತಿರ್ತಾರೆ. ಅಲ್ಲ ಆದಿ ಈ ತರ ಕೋಪ ಮಾಡ್ಕೊಂಡು ಕೂತಿದ್ರೆ ಹೇಗೆ ಹೇಳು, ಆಗಿದ್ದೆಲ್ಲ ಆಗೋಗಿದೆ, ಅದೆಲ್ಲ ಹಳೆ ನೆನಪು, ಅದನ್ನ ಮರ್ತ್ ಬಿಡು. ಮೋಸ ಮಾಡಿದವ್ರೆ ಎಲ್ಲಾನು ಮತ್ತು ಆರಾಮಾಗಿ ಜೀವನ ಮಾಡ್ತಿದ್ದಾರೆ. ನಿನ್ಗೆ ಯಾಕೆ ಹಾಗಿರಕ್ಕೆ ಬರಲ್ಲ ನೋಡು, ನಾವು ಇದನ್ನೆಲ್ಲ ಮಾಡ್ತಿರೋದು ನಿನ್ ಒಳ್ಳೇದಕ್ಕೆ, ನಿನ್ ಜೀವನ ಚೆನ್ನಾಗಿರ್ಬೇಕು ಅಂತ ಹೀಗೆಲ್ಲ ಮಾಡ್ತಿರೋದು. ಹಳೆದನ್ನೆಲ್ಲ ಮರ್ತ್ಬಿಟ್ಟು ಇದನ್ನ ಹೊಸ ಜೀವನ ಅಂತ ಅನ್ಕೋ ಆದಿ ಅಂತ ಮೀನಾಕ್ಷಿ ಹೇಳ್ತಾರೆ. ಅತ್ತೆ ಓದೋಳ್ ಪ್ರೀತಿನ ಬಂದವಳು ತುಂಬಿಸ್ತಾನೆ ಅಂತ, ಅಂದ್ರೆ ಓದೋಳ್ ಪ್ರೀತಿಗೆ ಏನ್ ಬೆಲೆ ಇರುತ್ತೆ ಹೇಳಿ ಅಂತ ಆದಿ ಹೇಳ್ತಾರೆ. ಎಲ್ಲ ಬೇಜಾರಾಗ್ತಾರೆ. ಆದಿ ಊಟ ಮಾಡ್ಬೇಕಾದ್ರೆ ಕಲ್ ಸಿಕ್ಕಿದ್ರೆ ಕಲ್ಲನ್ನ ಬದಿಗೆ ತಿಟ್ಟು ಊಟ ಮಾಡ್ಬೇಕು, ಊಟನೇ ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು, ಪ್ರೀತಿನೇ ಹಾಗೆ ಕಣೋ ಅಂತ ಕಾಮತ್ ಅವ್ರು ಹೇಳ್ತಾರೆ. ಬ್ರೋ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಲೇಟ್ಕೋ ಮಾಡೋದು, ಹಳೆದನ್ನೆಲ್ಲ ಮತ್ತು ಮೂವ್ ಆನ್ ಆಗಿ ಆರಾಮಾಗಿರು ಅಂತ ಕನಿಗ ಹೇಳ್ತಾರೆ. ಎಲ್ಲ ಮತ್ತು ಮೂವ್ ಆನ್ ಆಗಿರೋ ತರ ನಾಟಕ ಮಾಡು ಅಂತ ಹೇಳ್ತಾ ಇದೀಯ, ಮಾಡೋಣ ಇಷ್ಟು ದಿನನೇ ಮಾಡಿದೀನಂತೆ, ಇನ್ನು ಮಾಡೋದಿಕ್ಕಾಗಲ್ವಾ ಅಂತ ಆದಿ ಹೇಳ್ತಾರೆ. ಆ ಕಡೆ ಕಿಶನ್ ಹಾಗೂ ಪೂಜಾ ಇನ್ನೊಂದ್ ಕಾರಲ್ಲಿ ಬರ್ತಿರ್ತಾರೆ. ಕಿಶನ್ ನಂಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ಸ್ತಾ ಇದೆ ಹೇಳ ಅಂತ ಪೂಜಾ ಹೇಳ್ತಾರೆ. ಹಾ ಪೂಜಾ ಹೇಳು ಅಂತ ಕಿಶನ್ ಹೇಳ್ತಾರೆ. ನನ್ಗೆ ಯಾಕೋ ಆದಿಭಾವ್ಗೆ ಹುಡುಗಿ ನೋಡಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ, ಅವ್ರ ಹಳೆ ಪ್ರೀತಿ ಅಂತ ಪೂಜಾ ಹೇಳಕ್ ಹೋಗ್ತಾರೆ. ಪ್ಲೀಸ್ ಪೂಜಾ ಅಪಿತಪ್ಪಿರೋ ಈ ಮಾತನ್ನು ಆದಿ ಬ್ರದರ್ಸ್ ಹತ್ರ ಹೇಳ್ಬೇಡ, ಅವ್ರ ನೋವಿಗೆ ನೀನೇ ಆಗುತ್ತೆ, ಆಗಿದೆಲ್ಲ ಆಗೋಗಿದೆ, ಇನ್ನು ಅದನ್ನೆರಡು ಕೂತ್ಕೊಂಡ್ರೆ ಅವ್ನ ಜೀವನ ಹಾಳಾಗುತ್ತೆ. ಆಲ್ರೆಡಿ ಅವನು ತುಂಬಾ ನೋವು ತಿಂತಿದ್ದಾನೆ ಪೂಜಾ, ಇನ್ ಮುಂದೇನಾದ್ರೂ ಅವನು ಖುಷಿಯಾಗಿರ್ಲಿ, ಸೊ ಪ್ಲೀಸ್ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಅಂತ ಕಿಶನ್ ಹೇಳ್ತಾರೆ. ಸಾರಿ ಕಣೋ, ಹೇಳ್ಬೇಕು ಅಂತ ಅನಿಸ್ತು, ಕೇಳ್ದೆ ಅಷ್ಟೇ, ನನ್ಗೂ ನಿನ್ ತರನೇ ಆಸೆ, ಆದಿಭಾವ ಖುಷಿಯಾಗಿರ್ಬೇಕು ಅಂತ ಹೇಳ್ತಾರೆ. ಕಿಶನ್ ಖುಷಿ ಆಗ್ತಾರೆ. ಹಾಗೆ ಆ ಕಡೆ ಭಾಗ್ಯ ಕುಸುಮ ಸುನಂದ ಬಾಕ್ಸಿಗೆಲ್ಲ ಊಟನ ಆಗ್ತಾ ಇರ್ತಾರೆ. ಅದೇ ಸಮಯಕ್ಕೆ ಭಾಗ್ಯ ಫೋನ್ ಬರುತ್ತೆ. ಹಾ ಮೇಡಮ್ ಒಂದ್ 20 ನಿಮಿಷದಲ್ಲಿ ಅಲ್ಲೇ ಇರ್ತೀವಿ. ಬೇಡ ಮೇಡಮ್ ಬೇಡ, ನನ್ ಕಾರಲ್ಲೇ ಬರ್ತೀನಿ, ಸರಿ ಥ್ಯಾಂಕ್ ಯು ಅಂತ ಹೇಳಿ ಭಾಗ್ಯ ಕಾಲ್ ಕಟ್ ಮಾಡ್ತಾರೆ. ಏನ ಭಾಗ್ಯ ಬಾಗಿ ಬಾತ್ ನಾ ಮಾಡ್ಬಿಟ್ಟಿದ್ಯಲ್ಲ ಅಂತ ಕುಸುಮ ಅವರು ಕೇಳ್ತಾರೆ. ಹಾ ಅತ್ತೆ ಅಂತ ಭಾಗ್ಯ ಹೇಳ್ತಾರೆ. ಅಶೋ ಭಾಗ್ಯ ನೀನ್ ಮಾಡೋ ಬಾಗಿ ಬಾತ್ ಅಂದ್ರೆ ಫ್ರೆಂಡಿಗೆ ಪಂಚಪ್ರಾಣ, ಅವ್ನ್ ಯಾವಾಗ್ಲೂ ಫ್ರೆಂಡು ಅಂತ ಇಲ್ಲಿ ಕುಸುಮ ಹೇಳಕ್ ಹೋಗ್ತಾರೆ. ಭಾಗ್ಯ ಬೇಜಾರಾಗ ನೋಡಿ ಈ ಕುಸುಮ ಸುಮ್ನಾಗ್ತಾರೆ. ಬಿಕ್ಯಮ್ಮ ಎಲ್ಲದಕ್ಕೂ ಫ್ರೆಂಡು ಅಂತ ಹೇಳಿ ಅಭ್ಯಾಸ ಆಗಿದೆ ನಿಮ್ಗೆ, ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಡಿ ಅಂತ ಸುನಂದ ಬೈದ್ಬಿಡ್ತಾರೆ. ಅಯ್ಯೋ ನಾನ್ ಯಾಕೆ ಕಡಿಮೆ ಮಾಡ್ಕೋಬೇಕು, ಅವನು ನನ್ ಜೊತೆ ಮಾತ್ಬಿಟ್ಟಿರ್ಬೋದು, ಆದ್ರೆ ನಮ್ಮಿಬ್ರು ಮಧ್ಯೆ ಫ್ರೆಂಡ್ಶಿಪ್ ಹಾಗೆ ಇದೆ, ಇವಾಗ ಬೇಕಾದ್ರೆ ಭಾಗ್ಯನೇ ಕೇಳಿ, ಭಾಗ್ಯ ನಿಂಗೆ ಫ್ರೆಂಡು ನೆನ್ಪಾಗ್ತಾನಲ್ವಾ ಅಂತ ಕುಸುಮ ಕೇಳ್ತಾರೆ. ಇವಾಗೆಲ್ಲ ಅದೆಲ್ಲ ಯಾಕೆ ತಡ ಆಗ್ತಿದೆ, ಬನ್ನಿ ಹೋಗೋಣ ಅಂತ ಹೇಳಿ ಭಾಗ್ಯ ಕುಸುಮವನ್ನ ಕರ್ಕೊಂಡು ಹೋಗ್ತಾರೆ. ಹಾಗೆ ಆ ಕಡೆ ಕುಸುಮ ಹಾಗೂ ಭಾಗ್ಯ ಹುಡುಗಿ ಮನೆಗೆ ಹೋಗ್ತಾರೆ. ಇಲ್ಲಿ ಹುಡುಗಿನೇ ಕೆಳಗಡೆ ಹೇಳ್ಬರ್ತಾರೆ. ನಮಸ್ತೆ, ನಿಮ್ ಫೋನ್ ಮಾಡಿ ಆರ್ಡರ್ ಕೊಟ್ಟಿದ್ದು ನಾನೇ ಅಂತ ಹುಡುಗಿ ಹೇಳ್ತಾರೆ. ಹೌದಾ, ಇವಳೆ ನನ್ ಸೊಸೆ ಭಾಗ್ಯ ಅಂತ ಕುಸುಮ ಹೇಳ್ತಾರೆ. ನಿಮ್ ಕೈ ತುತ್ತು ಸರ್ವಿಸ್ ಬಗ್ಗೆ ತುಂಬಾ ಕೇಳಿದೀನಿ, ನನ್ ಫ್ರೆಂಡ್ಸ್ ಎಲ್ಲ ತಿಂದಿದ್ದಾರೆ, ಆಫೀಸ್ಗೆಲ್ಲ ಸೀಟ್ ತಿಂತಾ ಇದ್ರು, ಬಟ್ ನಂಗೆ ನಿಮ್ ಫುಡ್ ನ ಟೇಸ್ಟ್ ಮಾಡೋ ಅವಕಾಶನೇ ಸಿಗ್ಲಿಲ್ಲ, ಅದಕ್ಕೆ ಮನೇಲಿ ಫಂಕ್ಷನ್ ಇದೆ ಅಂತ ಗೊತ್ತಾಗ್ತಿದ್ದಂಗೆ ಒಂದ್ ಸೆಕೆಂಡ್ ಯೋಚನೆ ಮಾಡ್ಲಿಲ್ಲ, ಅದಕ್ಕೆ ನಿಮ್ ಸರ್ವಿಸ್ ಅಲ್ಲೇ ಆರ್ಡರ್ ಕೊಟ್ಟೆ ಅಂತ ಹುಡುಗಿ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್, ನಿಮ್ ಮಾತು ಕೇಳಿ ತುಂಬಾನೇ ಖುಷಿ ಆಯ್ತು ಅಂತ ಭಾಗ್ಯ ಹೇಳ್ತಾರೆ. ಸರಿ ಆಯ್ತು, ಇದನ್ನೆಲ್ಲ ಕಿಚನ್ ಅಲ್ಲಿ ಇಟ್ಬಿಡಿ ಅಂತ ಹುಡುಗಿ ಹೇಳ್ತಾರೆ. ಸರಿ ಇದನ್ನೆಲ್ಲ ಕಿಚನ್ ಅಲ್ಲಿ ಇಟ್ಬಿಟ್ಟು ಹೊರಡ್ತೀವಿ, ಆಮೇಲೆ ಬಂದು ಕ್ಯಾರಿಯರ್ ತಗೊಂಡೋಗ್ತೀವಿ ಅಂತ ಭಾಗ್ಯ ಹೇಳ್ತಾರೆ. ಅರೆ ಭಾಗ್ಯ ಅವರೇ ನೀವೆಲ್ಲ ಹೋಗ್ತಿದ್ದೀರಾ, ನೀವು ಇಲ್ಲೇ ಇರ್ಬೇಕು, ಇವತ್ತು ನನ್ನನ್ನ ನೋಡೋದಕ್ಕೆ ಹುಡುಗನ್ ಕಡೆಯವರು ಬರ್ತಾ ಇದ್ದಾರೆ, ಶುಭ ಕಾರ್ಯ ನಡಿಬೇಕಾದ್ರೆ ನೀವಿದ್ರೆ ಚಂದ, ಪ್ಲೀಸ್ ಎಲ್ಲೂ ಹೋಗ್ಬೇಡಿ ಅಂತ ಹುಡುಗಿ ಭಾಗ್ಯಂಗೆ ಹೇಳ್ತಾರೆ. ಹಾಗಲ್ಲ ನಮ್ಗೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ. ಏ ಸುರ್ಬಿ ಅಂತ ಹೇಳಿ ಅವ್ರ ತಾಯಿ ಬರ್ತಾರೆ. ಹಾಗಾದ್ರೆ ಇಲ್ಲಿ ಆದಿ ಅವರ ಗರ್ಲ್ ಫ್ರೆಂಡ್ ಅಂದ್ರೆ ಹಳೆ ಗರ್ಲ್ ಫ್ರೆಂಡ್ ಹೆಸರು ಸುರ್ಬಿ ಆಗಿರುತ್ತೆ. ಇದರಿಂದಾಗಿ ಆದಿ ಅವರು ಕೋಪ ಮಾಡ್ಕೊಳ್ಳೋ ಚಾನ್ಸಸ್ ತುಂಬಾನೇ ಇದೆ. ಏನ್ ಸುರ್ಬಿ ಇಲ್ಲಿ ನಿಂತಿದ್ಯಲ್ಲ, ಒಳಗಡೆ ಹೋಗು ಅಂತ ಅವ್ರ ತಾಯಿ ಹೇಳ್ತಾರೆ. ಆಯ್ತು ಮದರಿಂದ ಹೋಗ್ತೀನಿ, ಟೆನ್ಷನ್ ತಗೋಬೇಡ ಅಂತ ಸುರ್ಬಿ ಹೇಳ್ತಾರೆ. ನೀವು ಮಾತ್ರ ಜೊತೆಲೆ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿ ಆ ಹುಡುಗಿ ಅಂದ್ರೆ ಸುರಭಿಯನವರು ಹೊರಟೋಗ್ತಾರೆ. ಅದೇ ಸಮಯಕ್ಕೆ ಇನ್ನೊಬ್ರು ಹೆಂಗ್ಸ್ ಬಂದು ಆ ಕಡೆಯವರು ಬಂದ್ರು ಅಂತ ಹೇಳ್ತಾರೆ. ಬೇಗ ಮೇಲ್ಗಡೆ ತಗೊಂಡೋಗಿ ಟಿಫನ್ ಕ್ಯಾರಿಯರ್ ಅಂತ ಇಲ್ಲಿ ಸುರಭಿ ತಾಯಿ ಹೇಳ್ತಾರೆ. ಸರಿ ಅಂತ ಹೇಳಿ ಭಾಗ್ಯ ಕುಸುಮ ಅಡ್ಗೆ ಮನೆಗೆ ಹೋಗ್ತಾರೆ. ಆ ಕಡೆ ಆದಿ ಮನೆಯವರು ಒಳಗಡೆ ಬರ್ತಾ ಇರ್ತಾರೆ. ಆದಿ ನೋಡಿ ಭಾಗ್ಯಂಗಂತೂ ಶಾಕ್ ಆಗುತ್ತೆ. ಇಲ್ಲಿ ಭಾಗ್ಯ ಅವರು ಹುಡುಗಿ ಮನೆ ಅಡ್ಗೆ ಮನೆಯಲ್ಲಿ ನಿಂತಿರ್ತಾರೆ. ಯಾ ಭಾಗ್ಯ ಏನಾಯ್ತು ಹೀಗ್ ನಿಂತಿದ್ಯಾ ಅಂತ ಕುಸುಮ ಹೇಳ್ತಾರೆ. ಹಾ ಅತ್ತೆ ಅಲ್ಲಿ ನೋಡಿ ಅತ್ತೆ ಅಂತ ಭಾಗ್ಯ ಹೇಳ್ತಾರೆ. ಕುಸುಮ ಅಂತೂ ಆದಿ ಕಾಮತ್ ಅವರೆಲ್ಲಾನು ನೋಡಿ ಶಾಕ್ ಆಗ್ತಾರೆ. ಹಾಗೆ ಇಲ್ಲಿ ಕುಸುಮ ಹಾಗೂ ಭಾಗ್ಯ ಫ್ರಿಡ್ಜ್ ಇಂದ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾರೆ. ಏನ್ ಅನ್ಕೊಂಡಿದ್ದಾರೆ ಭಾಗ್ಯ, ನಮ್ಮ ಆದಿಗೆ ಹುಡುಗಿ ನೋಡಕ್ಕೆ ಬಂದಿದಾರ ಅಂತ ಹೇಳಿ ಕುಸುಮ ಕೋಪ ಮಾಡ್ಕೋತಾರೆ. ಅಶೋ ಅತ್ತೆ ಹಾಗಂದ್ರೆ ಏನು ಅತ್ತೆ, ಅದು ಅವ್ರ ಇಷ್ಟ ಅವ್ರ ನಿರ್ಧಾರ ಅಂತ ಭಾಗ್ಯ ಹೇಳ್ತಾರೆ. ಅದ್ ಹೇಗಾಗುತ್ತೆ ಅಂತ ಹೇಳ್ತೀನಿ. ಇಲ್ಲ ಅದೆಲ್ಲ ಆಗೋದೇ ಇಲ್ಲ, ನಮ್ಮನ್ನ ಅವರು ಒಂದ್ ಮಾತು ಕೇಳ್ಬೇಕಾಗಿತ್ತು ಅಂತ ಕುಸುಮ ಹೇಳ್ತಾರೆ. ಅಯ್ಯೋ ಅತ್ತೆ ನಮ್ಮನ್ನ ಯಾಕೆ ಹೇಳ್ತಾರೆ, ಅಷ್ಟಕ್ಕೂ ಯಾಕೆ ಕೇಳ್ಬೇಕು ಅಂತ ಭಾಗ್ಯ ಹೇಳ್ತಾರೆ. ಅದೆಲ್ಲ ನಂಗೆ ಗೊತ್ತಿಲ್ಲ ಭಾಗ್ಯ, ನಾನ್ ಹೇಳ್ತಾ ಇರೋದೇ ಸರಿ, ಅವರು ನಮ್ಮನ್ನ ಒಂದ್ ಮಾತು ಕೇಳ್ಬೇಕಾಗಿತ್ತು ಅಷ್ಟೇ ಅಂತ ಕುಸುಮ ಹೇಳ್ತಾರೆ. ಆದಿ ಕೋಪ ಮಾಡ್ಕೊಂಡು ಕೂತಿರೋದನ್ನ ಕುಸುಮ ನೋಡ್ತಾರೆ. ಆದಿ ಮುಖ ನೋಡೋ ಭಾಗ್ಯ ಎಷ್ಟು ಸಪ್ಪೆಯಾಗಿ ಕೂತಿದ್ದಾನೆ, ಅವ್ನಿಗೆ ಇದೆಲ್ಲ ಇಷ್ಟ ಇಲ್ಲ ಅನ್ಸುತ್ತೆ ಏನೋ ಇಷ್ಟನೇ ಇಲ್ಲ, ನಾನು ಇವಾಗಲೇ ಹೋಗಿ ಕೇಳ್ತೀನಿ ಯಾಕೆ ತರ
ಮಾಡ್ದೆ ಅಂತ ಹೇಳಿ ಕುಸುಮ ಹೋಗ್ತಿದ್ರೆ ಭಾಗ್ಯ ತಡಿತಾರೆ. ಪ್ಲೀಸ್ ಅತ್ತೆ ಈ ತರ ಎಲ್ಲ ಮಾಡಕ್ ಹೋಗ್ಬಿಡಿ. ಮೊದ್ಲೇ ಅವ್ರಿಗೆ ನಮ್ಮ ಮೇಲೆ ತುಂಬಾ ಬೇಜಾರಾಗಿದೆ. ನಾವು ಅವರಿಂದ ಎಲ್ಲಾ ವಿಷಯ ಮುಚ್ಚಿಟ್ಟಿದೀವಿ ಅನ್ನೋ ಕೋಪನೂ ಇದೆ. ಶುಭ ಕಾರ್ಯ ನಡೀತಿದೆ, ಹಾಗಾದ್ಮೇಲೆ ನಾವು ಹೋಗಿ ಕೋಪ ಇನ್ನೂ ಜಾಸ್ತಿ ಮಾಡೋದ್ ಬೇಡ. ಅತ್ತೆ ಒಂದ್ ಕೆಲಸ ಮಾಡೋಣ, ಮನೆಯಿಂದ ಡೋರ್ ಇದೆಯಾ ಅಂತ ನೋಡೋಣ, ಇದ್ರೆ ಅಲ್ಲಿಂದ ಹೊರಟೋಗೋಣ ಅಂತ ಭಾಗ್ಯ ಹೇಳ್ತಾರೆ. ಇಲ್ಲ ಇಲ್ಲ ಆಗೋದಿಲ್ಲ, ಅದ್ ಹೇಗೆ ಹೊರಟ್ಬಿಡಕ್ಕಾಗುತ್ತೆ ಅಂತ ಕುಸುಮ ಆವಾಜ್ ಆಗ್ತಾರೆ. ಅತ್ತೆ ಅತ್ತೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ. ನಾವ್ ಬಂದಿರೋ ಕೆಲ್ಸ ಮಾಡ್ಬೇಕಲ್ವಾ, ಮಾಡೋಣ, ಇಲ್ಲೇ ಇರೋಣ. ನನ್ಗೆ ಯಾಕೋ ಇದು ಸರಿಯಾಗಿ ಕಾಣಿಸ್ತಿಲ್ಲ, ನಾವ್ ಯಾಕೆ ಹೋಗ್ಬೇಕು ಅಂತ ಕುಸುಮ ಹೇಳ್ತಾರೆ. ಇಲ್ಲಿ ನೋಡಿ ಅತ್ತೆ, ನಾವು ಬಂದ್ ಕೆಲ್ಸ ಆಯ್ತು, ನಾವು ಊಟ ಕೊಟ್ಟಾಯ್ತು, ಏನಿದ್ರು ಪಾತ್ರೆನ ವಾಪಸ್ ತೊಗೊಳೋದು, ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಪಾತ್ರೆನ ತಗೊಂಡೋಗೋಣ. ಪ್ಲೀಸ್ ಅತ್ತೆ ಅಂತ ಭಾಗ್ಯ ಹೇಳ್ತಾರೆ. ಆಗಲ್ಲ ಅಂತ ಕುಸುಮ ಹೇಳ್ತಾರೆ. ಪ್ಲೀಸ್ ಅತ್ತೆ ಅಂತ ಹೇಳಿ ಭಾಗ್ಯ ಕೊನೆಗೂ ಕುಸುಮನ ಒಪ್ಪಿಸ್ತಾರೆ. ನಾವಿದ್ರೆ ಫಂಕ್ಷನ್ ಎಲ್ಲ ಹಾಳಾಗುತ್ತೆ, ಮತ್ತೆ ಈ ವಿಷಯಕ್ಕೆ ಜಗಳಾಗಿ ಮನಸ್ತಾಪ ಆದ್ರೆ ನಮ್ ಪೂಜೆಗೆ ಕಷ್ಟ ಆಗುತ್ತೆ. ಬೇಡ ಅತ್ತೆ ಹೋಗೋಣ ಅಂತ ಹೇಳಿ ಭಾಗ್ಯ ಕುಸುಮನ ಕರ್ಕೊಂಡು ಹೋಗ್ತಿರ್ತಾರೆ. ಅಷ್ಟೊತ್ತು ತಾಯಿ ಬರ್ತಾರೆ. ಅರೆ ನೀವೇನ್ ಮಾಡ್ತಿದ್ದೀರಾ ಇಲ್ಲಿ, ಬನ್ನಿ ಅಲ್ಲಿ ಕೂತ್ಕೊಳ್ಳಿ ಅಂತ ಅವ್ರ ತಾಯಿ ಹೇಳ್ತಿದಂಗೆ ಕುಸುಮ ಅವ್ರಿಗಂತೂ ತುಂಬಾನೇ ಖುಷಿ ಆಗುತ್ತೆ. ಆಯ್ತಲ್ಲ ಕೆಲ್ಸ, ನಾವಿನ್ನು ಹೊರಡ್ತೀವಿ, ಎಲ್ಲ ಮುಗಿದ್ಮೇಲೆ ಒಂದ್ ಫೋನ್ ಮಾಡಿ ನಾವು ಬಂದು ಪಾತ್ರೆ ಎಲ್ಲ ತಗೊಂಡ್ ಹೋಗ್ತೀವಿ ಅಂತ ಭಾಗ್ಯ ಹೇಳ್ತಾರೆ. ಅದೆಲ್ಲ ಏನು ಬೇಡ, ಸುರಭಿ ಹೇಳದನ್ನ ನಾನು ಕೇಳಿಸ್ಕೊಂಡೆ, ಅವಳು ಇರ್ಬೇಕು ಅಂತ ಹೇಳಿದ್ರೆ ನೀವು ಇರ್ಲೇಬೇಕು, ಇಲ್ಲಾಂದ್ರೆ ಅವಳು ಸಿಟ್ ಮಾಡ್ಕೋತಾಳೆ, ಆಮೇಲೆ ಕೂಗಾಡಿದ್ರೆ ಅಷ್ಟೇ ನನ್ ಕತೆ, ನೀವು ಹೋಗೋದ್ ಬೇಡ, ಬನ್ನಿ ಕೂತ್ಕೊಳ್ಳಿ ಅಂತ ಅವ್ರ ತಾಯಿ ಹೇಳ್ತಾರೆ. ಹಾ ಸರಿ ಅಂತ ಕುಸುಮ ಹೇಳ್ತೀರಾ. ಅಶೋ ಅತ್ತೆ ಬೇಡ ಬೇಡ, ನಾವು ಅಡಿಗೆ ಮನೇಲೆ ಇರ್ತೀವಿ ಇಲ್ಲಿ ಅಂತ ಭಾಗ್ಯ ಹೇಳಕ್ ಹೋಗ್ತಾರೆ. ನಾನು ಹೇಳ್ತಾ ಇದ್ದೀನಲ್ಲ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀರಾ, ಬನ್ನಿ ಎಲ್ಲಾ ಜೊತೆ ಕುತ್ಕೊಳ್ಳೋರಂತೆ ಅಂತ ಅವ್ರ ತಾಯಿ ಹೇಳ್ತಾರೆ. ಸರಿ ಸರಿ, ಅವ್ರು ಅಷ್ಟು ಪ್ರೀತಿಯಿಂದ ಹೇಳ್ತಾ ಇದಾರೆ, ಹೋಗಿಲ್ಲ ಅಂದ್ರೆ ಪಾಪ ಅವ್ರಿಗೆ ಬೇಜಾರಾಗಲ್ವಾ ಅಂತ ಕುಸುಮ ಹೇಳ್ತಾರೆ. ತಡೀರಿ ಅತ್ತೆ ನಾನ್ ಹೇಳ್ತೀನಿ, ಅದು ಮೇಡ ಊಟಕ್ಕೆ ಸಡನ್ ಆಗಿ ಕಲ್ಬಿಟ್ರೆ ಎಲ್ಲಾ ಗಡಿಬಿಡಿ ಆಗ್ಬಿಡುತ್ತಲ್ವಾ, ನಾನ್ ಎಲ್ಲಾ ರೆಡಿ ಮಾಡ್ಕೊಂಡಿರ್ತೀನಿ, ಆಮೇಲೆ ಬಂದು ಜಾಯ್ನ್ ಆಗ್ತೀನಿ, ನೀವು ಹೋಗಿ ಅಂತ ಭಾಗ್ಯ ಹೇಳ್ತಾರೆ. ಅವ್ರ ತಾಯಿ ಹೋಗ್ತಾರೆ. ಏನ್ ಭಾಗ್ಯ ಐತೆಲ್ಲ ಅಂತ ಕುಸುಮ ಕೋಪ ಮಾಡ್ಕೋತಾರೆ. ಅಶೋ ಅತ್ತೆ ನಾವೇನಾರ ಅಲ್ಲಿ ಹೋದ್ರೆ ನಿಜವಾಗ್ಲೂ ಬೇಜಾರ್ ಮಾಡ್ಕೋತಾರೆ, ಇಲ್ಲಿದ್ರು ಕಷ್ಟನೇ, ಅಡ್ಗೆ ಮನೆಗೆ ಯಾರಾದ್ರೂ ಬಂದೇ ಬರ್ತಾರೆ, ಹೊರಗಡೆ ಹೋಗಕ್ಕೂ ಆಗಲ್ಲ, ಎಲ್ಲರೂ ಅಲ್ಲೇ ಕೂತಿದ್ದಾರೆ, ನಾವು ಆ ಕಡೆ ಹೋಗೋಣ ಬನ್ನಿ ಅತ್ತೆ ಅಂತ ಹೇಳಿ ಭಾಗ್ಯ ಹಾಗೂ ಕುಸುಮ ರೂಮ್ ಹತ್ರ ಹೋಗಿ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾರೆ. ಭಾಗ್ಯ ಆ ದಿನ ನೋಡು ಎಷ್ಟು ಸಪ್ಪೆಯಾಗಿ ಕೂತಿದ್ದಾನೆ, ನಾನ್ ಹೇಳ್ದಂಗೆ ಅವ್ನಿಗೆ ಮದುವೆಲಿ ಆಸಕ್ತಿನೇ ಇಲ್ಲ, ನೋಡಿದ್ರೆ ಗೊತ್ತಾಗುತ್ತೆ, ಯಾಕೆ ಅವನನ್ನ ಸಾಕ್ತವ್ರಿಗೆ ಗೊತ್ತಾಗಲ್ವಾ ಯಾಕೆ ತರ ಆಡ್ತಾರೆ. ನಾನ್ ಕೆಲಸ ಮಾಡ್ತೀನಿ, ನಾನು ಈಗಲೇ ಹೋಗಿ ಮಾತಾಡ್ತೀನಿ, ಇಲ್ಲಾಂದ್ರೆ ನನ್ ಫ್ರೆಂಡ್ ಜೀವನನೇ ಹಾಳಾಗುತ್ತೆ ಅಂತ ಹೇಳಿ ಕುಸುಮ ಹೋಗ್ತಿದ್ರೆ ಭಾಗ್ಯ ತಡೀತಾರೆ. ಯಾಕತ್ತೆ ನಾನು ಹೇಳಿದಿನ ಅರ್ಥನೆ ಮಾಡ್ಕೋತಿಲ್ಲ ನೀವು, ಅವಾಗಿಂದ 1000 ಸಲ ಹೇಳಿದೀನಿ, ನಾವು ಅಲ್ಲಿ ಹೋದ್ರೆ ಸಮಸ್ಯೆ ಆಗುತ್ತೆ ಅಂತ, ದಯವಿಟ್ಟು ಅತ್ತೆ ಅಂತ ಭಾಗ್ಯ ಹೇಳ್ತಾರೆ. ಕುಸುಮ ಸುಮ್ನಾಗ್ತಾರೆ. ಹಾಗೆ ಆ ಕಡೆ ಮೀನಾಕ್ಷಿ ಹೇಳ್ತಾರೆ, ಇವಾಗ ಹೇಗಿದ್ರು ಒಳ್ಳೆ ಮುಹೂರ್ತ ಇದೆ, ಹುಡುಗಿನ ನೋಡಿ ಮಾತುಕತೆ ಮುಗಿಸ್ಬಿಡೋಣ, ಹುಡುಗಿನ ಕರಿತೀರಾ ಅಂತ ಮೀನಾಕ್ಷಿ ಹೇಳ್ತಾರೆ. ಖಂಡಿತವಾಗ್ಲು ಯಶೋದ ಹೋಗಿ ಸುರ್ಬಿನ ಕರ್ಕೋಬಾ ಅಂತ ಅವ್ರ ತಂದೆ ಹೇಳ್ತಾರೆ. ಹಾಗೆ ಇಲ್ಲಿ ಸುರ್ಬಿ ತಾಯಿ ಹೋಗ್ತಾರೆ. ಹಾಗೆ ಇಲ್ಲಿ ಸುರ್ಬಿ ಬಂದು ಕಾಫಿ ಕೊಡ್ತಿರ್ತಾರೆ. ಕಾಮತ್ ಅವರು ಹುಡುಗಿನಂತೂ ನೋಡಿ ತುಂಬಾ ಖುಷಿ ಆಗ್ತಾರೆ, ಆದಿಗೆ ತುಂಬಾ ಚೆನ್ನಾಗಿದ್ದಾಳೆ ಅಂತ ಆಸನೆ ಮಾಡ್ತಿರ್ತಾರೆ. ಅದು ನೋಡಿ ಕುಸುಮ ಕೋಪ ಮಾಡ್ಕೋತಾರೆ. ಪ್ರತಿಯೊಬ್ಬರಿಗೂ ಹುಡುಗಿ ಇಷ್ಟ ಆಗ್ತಾಳೆ. ಹಾಗೆ ಇಲ್ಲಿ ಹುಡುಗಿ ಅಲ್ಲೇ ಕೂತಿರ್ತಾರೆ. ನಾಚ್ಕೋಬೇಡ, ತಲೆ ಎತ್ತಿ ಕೂತ್ಕೊ, ಕಾಮತ್ ಮನೆ ಈ ಸೊಸೆಯಾಗಿ ಬರೋಳು ನೀನು ತಲೆ ತಗ್ಸ್ಕೊಂಡು ಕೂತ್ಕೊಳ್ಳೋದು ನನ್ಗೆ ಇಷ್ಟ ಆಗಲ್ಲಮ್ಮ ಅಂತ ಕಾಮತ್ ಅವ್ರು ಹೇಳ್ತಿದ್ರೆ ಸುರಭಿ ತಲೆ ಎತ್ತುತ್ತಾರೆ. ಒಳ್ಳೆ ಹುಡುಗಿ ಲಕ್ಷಣ ಅಂದ್ರೆ ಅಂತ ಮೀನಾಕ್ಷಿ ಹೇಳ್ತಾರೆ. ಸರಿ ಮುಂದಿನ ಮಾತುಕತೆ ಮುಂದುವರ್ಸೋಣ ಅಂತ ಹುಡುಗಿ ತಂದೆ ಹಾ ಅಂತ ಮೀನಾಕ್ಷಿ ಹೇಳ್ತಾರೆ. ನಮ್ಗೆ ಹುಡುಗ ಒಪ್ಪಿಗೆ ಇದ್ದಾನೆ, ನಿಮ್ಗೆಲ್ಲ ನಮ್ಮ ಹುಡುಗಿ ಒಪ್ಪಿಗೆನಾ ಅಂತ ಹುಡುಗಿ ತಂದೆ ಹೇಳ್ತಾರೆ. ಇಲ್ಲಿ ಆದಿ ಏನು ಹೇಳಕ್ ಬರ್ತಾರೆ. ಅಷ್ಟೊತ್ತಿಗೆ ಮೀನಾಕ್ಷಿ ಮಾತಾಡ್ಬಿಡ್ತಾರೆ. ಹಾ ನಮ್ಗೆ ಹುಡುಗಿ ಒಪ್ಪಿಗೆ ಇದ್ದಾಳೆ, ಹುಡುಗಿನ ಒಂದ್ ಮಾತು ಒಪ್ಪಿಗೆ ಇದೆ ಅಂತ ಹೇಳಿದ್ರೆ ನಮ್ಗೂ ಒಪ್ಪಿಗೆ ಆಗತ್ತಲ್ವಾ, ಏನಮ್ಮ ನಿನ್ಗೆ ನಮ್ಮನೆ ಹುಡುಗ ಒಪ್ಪಿಗೆನಾ ಅಂತ ಮೀನಾಕ್ಷಿ ಕೇಳ್ತಾರೆ. ಹಾಗೆ ಇಲ್ಲಿ ಸುರಭಿ ಆದಿ ನೋಡಿ ತುಂಬಾ ಖುಷಿ ಆಗ್ತಾರೆ. ನನ್ಗೂ ಒಪ್ಪಿಗೆ ಇದೆ, ಯಾವ್ದೇ ತರದ ಅಭ್ಯಂತರ ಇಲ್ಲ ಅಂತ ಸುರಭಿ ಹೇಳ್ತಾರೆ. ಅಲ್ಲ ನೀವೆಲ್ಲ ಮಾತಾಡ್ತಾನೆ ಇದೀರಲ್ಲ, ಹುಡ್ಗನೇ ಏನು ಮಾತಾಡ್ತಿಲ್ವಲ್ಲ, ಹುಡ್ಗಂಗೂ ಒಪ್ಪಿಗೆ ಇದೆ ತಾನೆ ಅಂತ ಹುಡುಗಿ ತಾಯಿ ಹೇಳ್ತಾರೆ. ಹೌದೌದು, ಹುಡ್ಗನ್ ಬಾಯಿಂದನೂ ಒಪ್ಪಿಗೆ ಇದೆ ಅಂತ ಬಂದ್ರೆ ನಮಗೂ ಸಂತೋಷ ಆಗುತ್ತೆ ಅಂತ ಹುಡುಗಿ ತಂದೆ ಹೇಳ್ತಾರೆ. ಇಲ್ಲಿ ಮೀನಾಕ್ಷಿ ಅಂತೂ ಆದಿಗೆ ಹೂ ಅಂತ ಹೇಳು ಅಂತ ಸನ್ನೆ ಮಾಡ್ತಾರೆ. ಅವ್ನ್ ಮಾತಾಡಿಲ್ಲ ಅಂತ ನೀವು ತಲೆ ಕೆಡ್ಸ್ಕೊಬೇಡಿ, ಹುಡ್ಗಂಗೆ ಸ್ವಲ್ಪ ನಾಚಿಕೆ ಜಾಸ್ತಿ, ನಮ್ ಸಮ್ಮತಿ ಲಕ್ಷಣವನ್ನ ಮಾತೇ ಇದೆಯಲ್ಲ, ಹುಡ್ಗ ಮೌನವಾಗಿದ್ದಾನೆ ಅಂದ್ರೆ ಅದಕ್ಕೆ ಒಪ್ಪಿಗೆ ಇದೆ ಅನ್ನೋದೇ ಅರ್ಥ ಅಂತ ಮೀನಾಕ್ಷಿ ಹೇಳ್ತಿದ್ರೆ ಹುಡುಗಿ ಮನೆಯವರೆಲ್ಲ ಖುಷಿ ಆಗ್ತಾರೆ. ಆ ಕಡೆ ಕುಸುಮ ಬಾಯ್ಕೋತಿರ್ತಾರೆ. ಇಲ್ಲ ಅನ್ನೋದು ನನಗೆ ಕೇಳಿಸ್ತಾ ಇದೆ, ಯಾಕೆ ನಿಮ್ ಕೇಳಿಸ್ತಿಲ್ವಾ, ಪಾಪ ನನ್ ಫ್ರೆಂಡ್ ಅಂತ ಕುಸುಮ ಹೇಳ್ತಾರೆ. ಆ ಕಡೆ ತಾಂಡವ್ ಶ್ರೇಷ್ಠ ಎಲ್ಲೋ ಆಚೆ ವೇಟ್ ಮಾಡ್ತಾ ಇರ್ತಾರೆ. ಅಲ್ಲ ಶ್ರೇಷ್ಠ ಇಲ್ಲಿಗೆ ಯಾಕೆ ಬರಕ್ ಹೇಳಿದೆ, ನಾವ್ ಯಾರಿಗೋಸ್ಕರ ವೇಟ್ ಮಾಡ್ತಾ ಇದೀವಿ ಅಂತ ತಾಂಡವ್ ಹೇಳ್ತಾರೆ. ತಾಂಡವ್ ಎಲ್ಲ ಅರ್ಥ ಆಗುತ್ತೆ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ, ಹ್ಯಾವ್ ಸಮ್ ಪೇಷನ್ಸ್ ಅಂತ ಶ್ರೇಷ್ಠ ಹೇಳ್ತಾರೆ. ಪೇಷನ್ಸ್ ನನ್ಗೆ ಇವಾಗ ಇರೋ ಟೆಂಪರ್ಮೆಂಟ್ ಗೆ ನಮ್ಗೆ ಪೇಷನ್ಸ್ ಇಲ್ಲ, ಪೇಷನ್ಸ್ ಇಟ್ಕೊಂಡು ನಾನೇನ್ ಮಾಡ್ಲಿ, ನೋಡು ಶ್ರೇಷ್ಠ ಪ್ಲೀಸ್ ನನ್ಗೇನು ಸರ್ಪ್ರೈಸಸ್ ಬೇಡ, ಅದೇನ್ ವಿಷಯ ಇದೆಯೋ ಕರೆಕ್ಟ್ ಆಗಿ ಹೇಳ್ಬಿಡು ಅಂತ ತಾಂಡವ್ ಹೇಳ್ತಾರೆ. ತಾಂಡವ್ ಎಲ್ಲ ನಿನ್ಗೆ ಗೊತ್ತಾಗುತ್ತೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅವರು ಬಂದ್ಬಿಡ್ತಾರೆ ಅಂತ ಶ್ರೇಷ್ಠ ಹೇಳ್ತಾರೆ. ಕನಿಕಾ ಇಲ್ಲಿ ಬರ್ತಾ ಇದ್ದಾಳೆ ಅಂತ ಗೊತ್ತಾದ್ರೆ ಉರ್ಕೊಂಡು ಸಾಯ್ತಾನೆ, ಅದಕ್ಕೆ ಯಾರು ಬರ್ತಾ ಇದ್ದಾರೆ ಅಂತ ಹೇಳೋದೇ ಬೇಡ. ಅಲ್ಲ ಈ ಕನಿಕಾ ಎಲ್ಲಿ ಹೋದ್ಲು, ಇಷ್ಟೊತ್ತಾಗ್ಲೇ ಬರ್ತೀನಿ ಅಂತ ಹೇಳಿದ್ಲು, ಇನ್ನು ಬಂದೇ ಇಲ್ವಲ್ಲ ಅಂತ ಶ್ರೇಷ್ಠ ಮನ್ಸಲ್ಲಿ ಅನ್ಕೋತಾರೆ. ತಾಂಡವ್ 1 ಸೆಕೆಂಡ್ ಇರು ನಾನ್ ಬಂದೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಸೈಡ್ಗೆ ಹೋಗಿ ಕನಿಕಾಗೆ ಕಾಲ್ ಮಾಡ್ತಾರೆ. ಕನಿಕಾಗೆ ಕಾಲ್ ಬರುತ್ತೆ. ಓ ಗಾಡ್, ನಾನು ಶ್ರೇಷ್ಠಗೆ ಸಿಗ್ತೀನಿ ಅಂತ ಹೇಳಿದ್ದೆ, ಇನ್ನು ಇವಳು ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ಬಿಡೋದಿಲ್ಲ, ಮಾಡ್ತಾನೆ ಇರ್ತಾಳೆ, ಇವಳು ಕಾಲ್ ರಿಸೀವ್ ಮಾಡಿ ಇನ್ಫಾರ್ಮ್ ಮಾಡೋದೇ ಬೆಟರ್ ಅಂತ ಹೇಳಿ ಕನಿಕಾ ಹೆಲೋ ಅಂತ ಹೇಳಿ ಆಚೆ ಬಂದು ಮಾತಾಡ್ತಾರೆ. ಕನಿಕಾ ಹೇಳಿದ್ಯಾ, ನೀ ಹೇಳಿದ ಲೊಕೇಶನ್ ಅಲ್ಲೇ ನಾವು ವೇಟ್ ಮಾಡ್ತಿದೀವಿ ಅಂತ ಶ್ರೇಷ್ಠ ಹೇಳ್ತಾರೆ. ಸಾರಿ ಶ್ರೇಷ್ಠ, ಒಂದ್ ಇಂಪಾರ್ಟೆಂಟ್ ಕೆಲಸ ಬಂತು, ಅದಕ್ಕೋಸ್ಕರ ಹೊರಗಡೆ ಬಂದಿದ್ದೀವಿ, ಮುಗಿಸ್ಕೊಂಡು ಎಲ್ಲ ಹೇಳ್ತೀನಿ, ಆಮೇಲೆ ಎಲ್ಲಾ ವಿಷಯ ಹೇಳ್ತೀನಿ, ಬಾಯ್ ಅಂತ ಹೇಳಿ ಕನಿಕಾ ಕಾಲ್ ಕಟ್ ಮಾಡ್ತಾರೆ. ಈ ಕನಿಕಾ ಅಂತ ಆ ಕಡೆ ಶ್ರೇಷ್ಠ ಟೆನ್ಷನ್ ಆಗ್ತಾರೆ. ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ 1 ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.